ಕಡೆ ಟಿಕೆಟ್ ಆಕಾಂಕ್ಷಿಗಳಿಗೆ ಕೆಪಿಸಿಸಿಯಿಂದ ಇದೀಗ ಬಿಗ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಟಿಕೆಟ್ ಆಕಾಂಕ್ಷಿಗಳಿಗೆ ಪಾದಯಾತ್ರೆಯ ಖರ್ಚಿನ ಹೊಣೆ. ಸ್ಥಳೀಯ ಸಂಸ್ಥೆಗಳ ಟಿಕೆಟ್ ಯಾರು ಕೇಳ್ತಾರಲ್ಲ ಅವ್ರು ಖರ್ಚು ಮಾಡಬೇಕಿದೆ. ಈ ಸಂಬಂಧ ಸಭೆ ನಡೆಸಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಜನವರಿ 13ನೇ ತಾರೀಕು ಅರಮನೆ ಮೈದಾನದಲ್ಲಿ ಮಹತ್ವದ ಸಭೆ ಇದೆ. ಟಿಕೆಟ್ ಆಕಾಂಕ್ಷಿಗಳಾಗಬೇಕು ಅಂದ್ರೆ ಅಲ್ಲಿ ನೀವು ಖರ್ಚು ಮಾಡಬೇಕು ಅನ್ನುವಂತ ಟಾಸ್ಕ್ ಇಲ್ಲಿ ಕೆಪಿಸಿಸಿಯಿಂದ ಕೊಡ್ತಾ ಇದ್ದಾರೆ. ಈ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಸಭೆ ಮಾಡುವಂತ ಸಾಧ್ಯತೆ ಇದೆ. ಟಿಕೆಟ್ ಆಕಾಂಕ್ಷಿಗಳಿಗೆ ಪಾದಯಾತ್ರೆಯ ಖರ್ಚು ಇಲ್ಲಿ ಮಾಡಬೇಕಾಗುತ್ತೆ. ಸ್ಥಳೀಯ ಸಂಸ್ಥೆಗಳ ಟಿಕೆಟ್ ಯಾರೆಲ್ಲ ಕೇಳ್ತಾರೋ ಅವರು ಮನರೇಗಾ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೋ ಅಲ್ಲಿ ಖರ್ಚು ಮಾಡಬೇಕಾಗತ್ತೆ. ಆವಾಗಷ್ಟೇ ಅವರಿಗೆ ಬಹುಶಃ ಟಿಕೆಟ್ ಸಿಗಬಹುದು. ಅದು ಯಾವುದು ಲೋಕಲ್ ಬಾಡಿ ಎಲೆಕ್ಷನ್ಗೆ. ಈ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಮಹತ್ವದ ಸಭೆ ಕೂಡ ನಡೆಸ್ತಾರಂತೆ. ಅದು ಕೂಡ ಜನವರಿ 13ನೇ ತಾರೀಕು. ಇವತ್ತು 11, ಇನ್ನೊಂದು 2 ದಿನದಲ್ಲಿ ಅರಮನೆ ಮೈದಾನದಲ್ಲಿ ಮಹತ್ವದ ಸಭೆಯನ್ನ ಮಾಡಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಹತ್ವದ ಸಭೆ ಮಾಡಿ ಯಾರೆಲ್ಲ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅಥವಾ ಟಿಕೆಟ್ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿದ್ದಾರೋ ಲೋಕಲ್ ಬಾಡಿ ಎಲೆಕ್ಷನ್ಗೆ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ಏನು ಚುನಾವಣೆಗಳು ಬರ್ತಾ ಇದೆಯೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನು ಅಂತಂದ್ರೆ ಇಲ್ಲಿ ಮನರೇಗಾ ಬಚಾವ್ ಹೋರಾಟವನ್ನು ಕೂಡ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿರುವಂಥದ್ದು. ಹಾಗಾಗಿ ಇದರಲ್ಲಿ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ, ಪಾದಯಾತ್ರೆ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಬೆಳಗಾವಿಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಹೋರಾಟವನ್ನ ಈಗಾಗಲೇ ಮಾಡಿದ್ರು, ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಇದು ಇದೀಗ ಮುಂದುವರಿತಾ ಇದೆ. ಇದನ್ನ ಬಿಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ, ಇದನ್ನ ಬಿಡೋ ಹಾಗೆ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಮನರೇಗಾ ಯೋಜನೆಯನ್ನ ಅಥವಾ ಒಂದು ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ನಾವು ಒಪ್ಪೋದಿಲ್ಲ. ಜಿ ಅನ್ನುವಂಥದ್ದು ಹೆಸರು ಬದಲಾವಣೆ ಮಾಡಿದೆ ಕೇಂದ್ರ ಸರ್ಕಾರ. ಹಾಗಾಗಿ ಈ ವಿಚಾರದಲ್ಲಿ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಇದನ್ನೇ ಒಂದು ರೀತಿಯಾಗಿ ಅಸ್ತ್ರವನ್ನಾಗಿ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಒಂದು ಕಡೆ ಘೋಷಣೆ, ಮತ್ತೊಂದು ಕಡೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಸುಮಾರು 5 ಕಿಲೋಮೀಟರ್ ಒಂದೊಂದು ಭಾಗದಲ್ಲಿ ಅಂತೇಳಿ ಈಗಾಗಲೇ ಹೇಳಿರುವಂಥದ್ದು. ಹಾಗಾಗಿ ಇದರಲ್ಲಿ ಟಿಕೆಟ್ ಬೇಕು ಅಂತಂದ್ರೆ ಲೋಕಲ್ ಬಾಡಿ ಎಲೆಕ್ಷನ್ಗೆ ನೀವು ಇಲ್ಲಿ ಹಣ ಖರ್ಚು ಮಾಡಬೇಕು ಅಂತ ಹೇಳಿ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ.